ಹೊಸ ವರ್ಷಾಚರಣೆಯ ಹಿನ್ನೆಲೆ ನಂದಿ ಬೆಟ್ಟಕ್ಕೆ ಪ್ರವೇಶ ನಿರ್ಬಂಧ. ಇಂದು 2 ಗಂಟೆಯಿಂದಲೇ ಪ್ರವೇಶ ನಿಷೇಧಿಸಿರುವ ಅಧಿಕಾರಿಗಳು. ಬ್ಯಾರಿಕೇಡ್ ಹಾಕಿ ಪ್ರವಾಸಿಗರನ್ನ ಹಿಂದೆ ಕಳಿಸ್ತಾ ಇರುವ ಸಿಬ್ಬಂದಿ. ಹೊಸ ವರ್ಷದ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದ ನಂದಿ ಬೆಟ್ಟ ಪ್ರವಾಸಿಗರಿಗೆ ನಿರಾಸೆ ಉಂಟಾಗಿದೆ. ನಾಳೆ ನೂತನ ವರ್ಷ ಪ್ರಾರಂಭ ಹಿನ್ನೆಲೆಯಲ್ಲಿ ನಂದಿ ಬೆಟ್ಟ ಪ್ರವೇಶವನ್ನ ಕ್ಲೋಸ್ ಮಾಡಲಾಗಿದೆ. ಇಂದು ಮಧ್ಯಾಹ್ನ 2 ಗಂಟೆಯಿಂದಲೇ ಪ್ರವೇಶವನ್ನ ಅಧಿಕಾರಿಗಳು ನಿರ್ಬಂಧಿಸಿದ್ದಾರೆ. ಹೌದು, ಪ್ರವಾಸಿಗರ ಫೇವರೇಟ್ ಹಾಟ್ಸ್ಪಾಟ್ ಆಗಿರುವ ನಂದಿ ಬೆಟ್ಟಕ್ಕೆ ಹೊಸ ವರ್ಷಾಚರಣೆ ಮಾಡಲು ಯುವ ಜನತೆ ಫುಲ್ ತಯಾರಿಯನ್ನ ನಡೆಸಿದ್ರು. ಆದರೆ ಅಲ್ಲಿಗೆ ಹೋದ ತಕ್ಷಣ ಪ್ರವಾಸಿಗರಿಗೆ ನ್ಯೂ ಇಯರ್ ಆಚರಣೆ ಮಾಡುವ ಯುವ ಜನತೆಗೆ ಶಾಕ್ ಕಾದಿತ್ತು. ಕಾರಣ ನಂದಿ ಬೆಟ್ಟಕ್ಕೆ ಹೋಗುವ ಪ್ರಾರಂಭದಲ್ಲಿಯೇ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಮತ್ತು ಅಧಿಕಾರಿಗಳು ನಿರ್ಬಂಧವನ್ನ ಹಾಕಿದ್ರು. ಇನ್ನು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ನಂದಿ ಬೆಟ್ಟದ ಪ್ರದೇಶವನ್ನ ನಿರ್ಬಂಧಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಈಗಾಗಲೇ ತಿಳಿಸಿದ್ದಾರೆ. ಇತ್ತ ಖುಷಿಯಿಂದ ಬಂದಂತಹ ಪ್ರೇಮಿಗಳು ಯುವ ಜನತೆಗೆ ಒಳಗಡೆ ಪ್ರವೇಶವನ್ನ ಅಲ್ಲಿನ ನಿರ್ಬಂಧದಿಂದಾಗಿ ಸಪ್ಪೆ ಮೊರೆ ಹಾಕೊಂಡು ಹಿಂತಿರುಗಿದ್ರು. ಇಂದು ಮಧ್ಯಾಹ್ನ 2 ಗಂಟೆಯಿಂದ ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಪ್ರವೇಶ ನಿಷೇಧ ಮಾಡಿ ಡಿಸಿ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ಈ ಕುರಿತು ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸೆ ಮಾತನಾಡಿ, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನಾವು ಈಗಾಗಲೇ ಹಲವು ರೀತಿಯ ಗೈಡ್ಲೈನ್ಸ್ ಅನ್ನ ನೀಡಿದ್ದೇವೆ. ಇನ್ನು ಚಿಕ್ಕಬಳ್ಳಾಪುರ ಪ್ರಸಿದ್ಧ ಪ್ರವಾಸಿ ತಾಣವಾದ ನಂದಿಬೆಟ್ಟ ಮತ್ತು ಈಶಾ ಫೌಂಡೇಶನ್ ಪ್ರದೇಶವನ್ನ ನಿಷೇಧಿಸಲಾಗಿದೆ. ಡ್ರಿಂಕ್ ಅಂಡ್ ಡ್ರೈವ್ ಮಾಡುವವರ ಮೇಲೂ ನಿಗಾ ವಹಿಸಲಾಗಿದೆ ಎಂದು ತಿಳಿಸಿದ್ರು. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ನಾವು ನ್ಯೂ ಇಯರ್ಸ್ ಸೆಲೆಬ್ರೇಷನ್ಗೋಸ್ಕರ ಸುಮಾರು ಸೂಚನೆಗಳು ಶೇರ್ ಮಾಡಿದ್ದೀವಿ ಪಬ್ಲಿಕ್ ಜೊತೆ. ತಮ್ಮೆಲ್ಲರ ಜೊತೆ ಕೂಡ ಅದೇ ಮತ್ತೆ ಡಿಸ್ಕಸ್ ಮಾಡ್ತೀನಿ. ಬೇಸಿಕಲಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ 2 ಟೂರಿಸ್ಟ್ ಸ್ಪಾಟ್ ತುಂಬ ಇಂಪಾರ್ಟೆಂಟ್ ಇದೆ. ಒಂದು ನಂದಿ ಹಿಲ್ಸ್ ಮತ್ತು ಈಶಾ ಫೌಂಡೇಶನ್. ನಂದಿ ಹಿಲ್ಸಲ್ಲಿ ಮಾನ್ಯ DC ಚಿಕ್ಕಬಳ್ಳಾಪುರದ ಆದೇಶ ಆದಮೇಲೆ 31 ಡಿಸೆಂಬರ್ ಮಧ್ಯಾಹ್ನ 2 ಗಂಟೆಯಿಂದ 1 ಜನವರಿ ಬೆಳಿಗ್ಗೆ 10 ಗಂಟೆ ತನಕ ಎಂಟ್ರಿ ಬ್ಯಾನ್ ಮಾಡಿದ್ದೀವಿ ನಾವು. ಮತ್ತು ಈಶಾ ಫೌಂಡೇಶನಲ್ಲಿ ಯಾವುದು ಈ ಥರದ್ದು ಇಲ್ಲ. ಬೆಳಿಗ್ಗೆ ಟೈಮಲ್ಲಿ ಯಾವುದು ಟ್ರಾಫಿಕ್ ಡಿಪ್ಲಾಯ್ಮೆಂಟ್ ವಗೇರದು ಅವಶ್ಯಕತೆ ಜಾಸ್ತಿ ಇದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಸಿಬ್ಬಂದಿ ಹಾಕ್ತೀವಿ. ಅದೇ ರೀತಿ ರಾತ್ರಿ ಟೈಮಲ್ಲಿ ಕೂಡ ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಮತ್ತು ಆಫೀಸರ್ಸ್ ಮತ್ತು ನಾನು ಸ್ವಂತ ಕೂಡ ಎಲ್ಲ ಪ್ರೊಯಾಕ್ಟಿವ್ ಆಗಿ ರೌಂಡ್ಸಲ್ಲಿ ಇರ್ತೀವಿ. ಮತ್ತು ಯಾವುದೇ ಥರದ್ದು ಅಹಿತಕರ ಘಟನೆ ಆಗಬಾರ್ದು ಆ ವಿಚಾರ ಬಗ್ಗೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಬೇಸಿಕಲಿ ಯಾರು ಡ್ರಿಂಕ್ ಆ್ಯಂಡ್ ಡ್ರೈವ್, ಸುಮಾರು ಜನ ಕುಡಿದಾದ್ಮೇಲೆ ಪಾರ್ಟಿ ಆದಮೇಲೆ ಡ್ರೈವಿಂಗ್ ಮಾಡ್ತಾರೆ, ಆಕ್ಸಿಡೆಂಟ್ಸ್ ವಗೇರ ಆಗ್ತಾ ಇದೆ ಅಥವಾ ಗಲಾಟೆ ವಗೇರ ಕೂಡ ಆಗುತ್ತೆ. ಆ ವಿಚಾರ ಬಗ್ಗೆ ಕೂಡ ಸುಮಾರು ಜನಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಅದೇ ರೀತಿ ಸುಮಾರು ಜನ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ, ಲೌಡ್ ಸ್ಪೀಕರ್ ವಗೇರ ಯೂಸ್ ಮಾಡಿ ಫೈರ್ ಕ್ರ್ಯಾಕರ್ಸ್ ವಗೇರ ಕೂಡ ಇಂಪಾರ್ಟೆಂಟ್ ಜಂಕ್ಷನ್ ಸರ್ಕಲ್ಸಲ್ಲಿ ಹೊಡಿಯೋಕ್ಕೆ ಬರ್ತಾರೆ. ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ. ಇದೇ ರೀತಿ ಹೋಮ್ ಸ್ಟೇ ರೆಸಾರ್ಟ್ದವ್ರ ಜೊತೆ ಕೂಡ ನಾವು ಒಂದು ಮೀಟಿಂಗ್ ಮಾಡಿ ಯಾವ ಥರ ಸೆಲೆಬ್ರೇಷನ್ ಪಾರ್ಟಿ ವಗೇರ ಏನಾದರೂ ಇದೆಯಾ ಅಥವಾ ಪ್ರವಾಸಿಗಳು ಬರ್ತಾರೆ ಅವರೆಲ್ಲರಿಗೂ ಕೂಡ ನಾವು ಎಚ್ಚರಿಕೆ ಕೊಡೋಕ್ಕೆ ಹೇಳ್ತೀವಿ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.